ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ 1 ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸೈಯದ್. ನೋಡಿ, ಆಲ್ ಇಂಡಿಯಾ ಮುಸ್ಲಿಂ ಡೆವಲಪ್ಮೆಂಟ್ ಫೋರಮ್ ಇವತ್ತು ಕರ್ನಾಟಕ ರಾಜ್ಯ ಅಲ್ಲ, ಇವತ್ತು ಭಾರತ ದೇಶದ ಕನಿಷ್ಠ 25 ರಾಜ್ಯಗಳಲ್ಲಿ ತನ್ನ ಸಾಮಾಜಿಕ ಚಟುವಟಿಕೆ ಮುಖಾಂತರ ಅನೇಕ ಯಾವುದೇ ಜಾತಿ ಧರ್ಮವಿಲ್ಲದೆ ತಮ್ಮ ಸಮಾಜ ಚಟುವಟಿಕೆಗಳನ್ನ ವಿಸ್ತರಿಸಿಕೊಂಡು ಇವತ್ತು ದೇಶದಲ್ಲಿಯೇ ಒಂದು ಹೆಸರುವಾಸಿಯಾದಂಥ ಸಮಾಜ ಸೇವಾ ಸಂಸ್ಥೆ ಅಂದರೆ AIMDF ಅಂತ ಎಲ್ಲರೂ ಇವತ್ತು ಮನೆ ಮಾತಾಗಿ ಎಷ್ಟೋ ಯುವಕರು ಇವರಿಂದ ಪ್ರಯೋಜನ ಪಡ್ಕೊಂಡು ಒಂದು ಸಾಧನೆ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಈ ಸಾಧನೆಗೆ ಒಂದು ಪ್ರಮುಖ ಸಾಕ್ಷಿ ಏನಂದರೆ ಮಿಷನ್ ರಾಹತ್ ಅಂತ ಅವ್ರದ್ದೊಂದು ಸಂಘಟನೆಯ ಮುಖಾಂತರ ಇವತ್ತು ಕರ್ನಾಟಕ ರಾಜ್ಯದ ಉಡುಪಿಯ ಒಬ್ಬ ಮೊಹಮ್ಮದ್ ಸುಹೇಲ್ ಅನ್ನುವ ಒಬ್ಬ ಯುವಕ ಸೌದಿಗೆ ಹೋಗ್ತಾನೆ. ಸೌದಿಗೆ ಹೋದ ತಕ್ಷಣ ಅಲ್ಲಿ ತನ್ನ ಯಾವುದೇ ಒಂದು ಉದ್ಯೋಗ ಅರಸಿ ಹೋಗುವಾಗ ಲಾಕ್ಡೌನ್ ಸಮಯದಲ್ಲಿ ಕಾಣೆಯಾಗ್ತಾನೆ. ಕಾಣೆಯಾದ ತಕ್ಷಣ ಅವರ ತಂದೆ ತಾಯಿ ಚಿಂತಾಕ್ರಾಂತ ಆಗ್ತಾರೆ. ಮಗನು ಎಲ್ಲಿದ್ದಾನೆ, ಮಗನಿಂದ ಯಾವುದೇ ಸಂಪರ್ಕ ಆಗ್ತಾ ಇಲ್ಲ, ಯಾವುದೇ ಪತ್ರ ವ್ಯವಹಾರ ಆಗ್ತಾ ಇಲ್ಲ. ಇದು ಚಿಂತಾಕ್ರಾಂತವಾದ ಒಂದು ಮಹಾನ್ ಸಂಗತಿ. ಇದಕ್ಕೆ AIMDF ಕಾರ್ಯಕರ್ತರು, AIMDF ಅಧ್ಯಕ್ಷರ ನೇತೃತ್ವದಲ್ಲಿ ಯಾರ್ಯಾರು ಏನೇನು ಮಾಡಿದರು ಅನ್ನೋದೇ ಇವತ್ತಿನ ಇದೊಂದು ಸ್ಟೋರಿ. ವೀಕ್ಷಕರೇ, AIMDFದ ಕಾರ್ಯಕರ್ತರು ಉಡುಪಿಯ ಅವರ ತಂದೆ ತಾಯಿಗೆ ಭೇಟಿಯಾಗ್ತಾರೆ. ತಂದೆ ತಾಯಿಯಿಂದ ಸಂಪೂರ್ಣ ವಿವರ ಪಡೆದುಕೊಂಡು ತಮ್ಮ ಮಿಷನ್ ರಾಹತನ್ನು ಪ್ರಾರಂಭ ಮಾಡ್ತಾರೆ. ರಾಹತ್ ಪ್ರಾರಂಭ ಮಾಡಿದ ತಕ್ಷಣ ಅಲ್ಲಿಯ ಸೌದಿ ಜಿದ್ದಾದ ಒಂದು ಅಂಬ್ಯಾಸಿ, ಅಲ್ಲಿ ಒಂದು ರಾಯಭಾರಿ ಕಚೇರಿ ಇರುತ್ತೆ. ಆ ರಾಯಭಾರಿ ಕಚೇರಿಯಲ್ಲಿ ನಿರಂತರವಾಗಿ 6 ತಿಂಗಳಿಂದ ಸತತ ಪ್ರಯತ್ನಪಟ್ಟು ಭಾರತೀಯ ರಾಯಭಾರಿ ಕಚೇರಿಯಿಂದ ಇಲ್ಲಿಯ ಪಾಸ್ಪೋರ್ಟದ ಯಾವಾಗ ಇಲ್ಲಿಂದ ಅವನು ಜರ್ನಿ ಮಾಡಿದ, ಯಾವಾಗ ಪ್ರವಾಸ ಮಾಡಿದ ಎಲ್ಲ ವಿವರಗಳ ದಾಖಲೆಗಳನ್ನು ಸಂಗ್ರಹ ಮಾಡತೊಡಗಿದಾಗ ಅವರಿಗೆ ಒಂದು ಅಚ್ಚರಿಯ ಸಂಗತಿ ಕಾಣುತ್ತೆ. ಅಲ್ಲಿಯ ಸೌದಿ ಜೈಲಿನಲ್ಲಿ ಆತ ಬಂದಿಯಾಗ್ತಾನೆ. ಉಡುಪಿಯ ಮೊಹಮ್ಮದ್ ಸುಹೇಲ್ ಅನ್ನೋ ಯುವಕ. ವೀಕ್ಷಕರೇ, ಅವರ ತಂದೆ ತಾಯಿ ಇವನು ಎಲ್ಲಿ ಹೋಗಿದ್ದಾನೆ, ಮಾಯವಾದ್ನೋ ಏನೋ, ಯಾವುದೋ ಆಹುತಿಯಾದ್ನೋ ಏನೋ, ಕರೋನಾದಿಂದ ಬಲಿಯಾದ್ನೋ ಅನ್ನೋ ಚಿಂತಾಕ್ರಾಂತದಿಂದ ಇರುವಾಗ AIMDF ಅವರಿಗೆ ಒಂದು ಜಾಗೃತಿಯ ಒಂದು ದೀಪದ ಹಾಗೆ ಅವರ ಜೀವನದಲ್ಲಿ ಪ್ರವೇಶ ಮಾಡಿ ಆ ಯುವಕನನ್ನು ಜೈಲಿನಿಂದ ಬಿಡುಗಡೆ ಹೇಗೆ ಮಾಡ್ಕೊಂಬರ್ತಾರೆ ಅದೊಂದು ತುಂಬ ಕುತೂಹಲ ನಿಜಾಂಶ ಸ್ಟೋರಿ ಇದೆ. ವೀಕ್ಷಕರೇ, ಇದಕ್ಕೆ AIMDFದ ಅಧ್ಯಕ್ಷರಾದ ಶಕೀಲ್ ಹಸನ್ ಅವರ ನಿರ್ದೇಶನದ ಮೇರೆಗೆ ಇದರ ಅಲ್ಲಿ ನ್ಯಾಷನಲ್ ಸ್ಪೋಕ್ಸ್ ಪರ್ಸನ್ ಶೇಖ್ ಮುಜಫರ್ ಅವರು ಇದರ ಸಂಪೂರ್ಣ ಜವಾಬ್ದಾರಿ ನೇತೃತ್ವ ವಹಿಸ್ಕೊಳ್ತಾರೆ. ಶೇಖ್ ಮುಜಫರ್ ಒಂದು ಉತ್ಸಾಹಿ ಯುವಕ. AIMDFದ ಜಗತ್ತಿನಾದ್ಯಂತ ಇವತ್ತು ಸಾಮಾಜಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡು ಅನೇಕ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಆ ಕಾಣೆಯಾದ ಹುಡುಗನ ಸಂಪೂರ್ಣ ವಿವರ ದಾಖಲೆಗಳನ್ನು ಪರಿಶೀಲಿಸಿದಾಗ ಆತ ಜೈಲಲ್ಲಿ ಇರ್ತಾನೆ. ಆ ಜೈಲು ಜಿದ್ದಾದ ಸುಮೇಶಿ ಜೈಲಿರುತ್ತೆ. ವೀಕ್ಷಕರೇ, ಆ ಸುಮೇಶಿ ಜೈಲದ ರಾಯಭಾರಿ ಕಚೇರಿಯೊಂದಿಗೆ ನಿರಂತರ ಸಂಪರ್ಕವಿಟ್ಕೊಂಡು ಭಾರತೀಯ ರಾಯಭಾರಿ ಕಚೇರಿಯಿಂದ ನಿರಂತರ ಒಂದು ವಿದೇಶಿ ಯಾವ ರೀತಿ ಅಲ್ಲಿ ವ್ಯವಹಾರ ಮಾಡಬೇಕನ್ನೋದು AIMDFದ ನೇತೃತ್ವ ವಹಿಸಿದಂಥ ಶೇಖ್ ಮುಜಫರ್ ಅದನ್ನು ಸಂಪೂರ್ಣವಾಗಿ ಮಾಹಿತಿ ಕಲೆ ಹಾಕ್ತಾರೆ. ಮಾಹಿತಿ ಕಲೆ ಹಾಕಿದ ತಕ್ಷಣ ಅವನು ಜೈಲಲ್ಲಿ ಇರೋದು ಕಂಡುಬರುತ್ತೆ. ಆ ಜೈಲಲ್ಲಿ ಏಕೆ ಹೋದ, ಅವನೇ ಯಾವುದು ಅಪರಾಧಿಯಾಗಿ ಹೋಗಲಿಲ್ಲ, ಯಾವುದೇ ಒಂದು ಕ್ರಿಮಿನಲ್ ಚಟುವಟಿಕೆಯಲ್ಲಿ ಹೋಗಲಿಲ್ಲ, ನಿರಪರಾಧಿಯಾದ ಅವನು ಲಾಕ್ಡೌನ್ ಸಮಯದಲ್ಲಿ ಯಾವುದೋ ಒಂದು ಉದ್ಯೋಗ ಅರಸಿ ಆ ಕಡೆ ಈ ಕಡೆ ಹೋಗುವಾಗ ಅಲ್ಲಿಯ ಕಾನೂನು ಬಹಳ ಬಲಿಷ್ಠವಿದೆ. ಅಂಥ ಜನರನ್ನು ಇಲ್ಲಿ ಯಾವುದೇ ಒಂದು ಅಹಿತಕರ ಘಟನೆ ಆಗಬಾರದ ಎಂಬುದು ಮುಂಜಾಗ್ರತೆಯಿಂದ ಅವನನ್ನು ತೆಗೆದುಕೊಂಡು ಹೋಗಿ ಜೈಲಲ್ಲಿ ಹಾಕ್ತಾರೆ. ಆ ಜೈಲಲ್ಲಿ ಹಾಕಿದಂಥ ಆ ಕುಟುಂಬ ಕಣ್ಣೀರಿನ ಕೋಡಿ, ಉಡುಪಿಯಲ್ಲಿ ಕಣ್ಣೀರಿನ ಕೋಡಿ ಹರಿಸ್ತಾ ಇರುತ್ತೆ. ಅದಕ್ಕೆ ಆಧಾರ ಸ್ತಂಭ ಮತ್ತು ಸಹಾಯ ಹಸ್ತರಾಗಿ ಬಂದಂಥ ಶಕೀಲ್ ಹಸನ್ ಮತ್ತು ಶೇಖ್ ಮುಜಫರ್ ಇವರು ಇಬ್ಬರೂ ಕೂಡಿಕೊಂಡು ಭಗೀರಥ ಪ್ರಯತ್ನ ಮಾಡಿ ಆ ಯುವಕನನ್ನು ಜೈಲಿನಿಂದ ಪಾರು ಮಾಡಿ ಮರಳಿ ಭಾರತಕ್ಕೆ ತರುತ್ತಾರೆ. ಇದೊಂದು AIMDF ಎಂಥ ಮಹತ್ ಕಾರ್ಯ ಮಾಡಿದೆ ಅಂದರೆ ಇದಕ್ಕೆ ಎಷ್ಟೋ ವೆಚ್ಚ ಸಹಿತ ಆಗಿದೆ. ಆ ವೆಚ್ಚವನ್ನು ಎಲ್ಲರೂ ಸಹಿತ ಕೂಡಿಕೊಂಡು ಅದನ್ನು ಭರಿಸಿದ್ದಾರೆ. ಅಂದರೆ ನಿಜಕ್ಕೂ AIMDF ಇವತ್ತು ಭಾರತ ದೇಶದ ಯುವಕರಿಗೆ ಒಂದು ಮಾರ್ಗದರ್ಶನ, ಭಾರತ ದೇಶದ ಯುವಕರಿಗೆ ಒಂದು ವಿದ್ಯಾಭ್ಯಾಸ
ವಿದ್ಯಾಭ್ಯಾಸದ ಕೊರತೆ ನೀಗಿಸುವಲ್ಲಿ, ಅನೇಕ ಉನ್ನತ ಸ್ಥಾನ ಪಡೆಯುವಲ್ಲಿ, ಹಾಗಾಗಿ ಸಮಾಜ ಸೇವೆ ಮುಖಾಂತರ ಒಂದು ಮಹತ್ವವಾದ ಚಟುವಟಿಕೆ ಮುಖಾಂತರ ಇವತ್ತು ದೇಶ ಅಲ್ಲ ಜಗತ್ತಿಗೆ ಒಂದು ಬೆಳಕು ತರುವಂಥ AIMDF ನಿಜಕ್ಕೂ ಕಾರ್ಯ ಅದ್ಭುತ, ಶ್ಲಾಘನೀಯ. ವೀಕ್ಷಕರೇ, ಎಲ್ಲರೂ AIMDF ಎಲ್ಲ ಸದಸ್ಯರಿಗೆ ಮುಟ್ಟುವಂತೆ ಈ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮುಖಾಂತರ ಕಳಿಸಿ. ವೀಕ್ಷಕರೇ, ಇದೊಂದು ಮಹತ್ವವಾದ ಸುದ್ದಿ. ಇಂಥ ಸಾಮಾಜಿಕ ಚಟುವಟಿಕೆ ಮಾಡುವ ಈ AIMDF ಕಾರ್ಯಕರ್ತರಿಗೆ ಆ ದೇವರು ಪ್ರಮುಖ ಶಕ್ತಿ ನೀಡಲಿ, ಅವರಿಗೆ ಉತ್ಸಾಹ ನೀಡಲಿ, ಇನ್ನೂ ಹೆಚ್ಚಿನ ಸೇವೆ ಮಾಡುವಲ್ಲಿ ಆ ಪರಮಾತ್ಮ ಅವರಿಗೆ ಆ ಅಲ್ಲ ಅನುಗ್ರಹ ತೋರಲಿ ಅನ್ನೋದೇ ನಂಬರ್ 1 ಚಾನಲ್ ಆಶಯ. ವೀಕ್ಷಕರೇ, ನಂಬರ್ 1 ಚಾನಲ್ ಲೈಕ್ ಮಾಡೋದನ್ನು ಮರೆಯಬೇಡಿ, ನಂಬರ್ 1 ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ. ನಮಸ್ಕಾರ.